ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ. ಮೊದಲನೇ ಅಪ್ಡೇಟು ನಮ್ಮ ಕರುಣ್ ನಾಯರ್. ವಿದರ್ಭಗೆ ವಿಜಯ್ ಹಜಾರೆ ಟ್ರೋಫಿಲಿ ಆಡ್ತಿರುವಂಥ ಕರುಣ್ ನಾಯರ್ ಯಾರು ಕೊಡದೇ ಇರೋಂಥ ಪರ್ಫಾರ್ಮೆನ್ಸ್ನ ವಿಜಯ್ ಹಜಾರೆ ಟ್ರೋಫಿಲಿ ಕೊಡ್ತಾ ಇದ್ದಾರೆ. ಅವರು 2022 ಅಲ್ಲಿ ಹಾಕಿದ್ರು ಡಿಯರ್ ಕ್ರಿಕೆಟ್ ಗಿವ್ ಮೀ ಒನ್ ಮೋರ್ ಚಾನ್ಸ್ ಅಂತ. ಸೊ ಅದೇ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ ಗುರು. ಚಾನ್ಸು ಇಲ್ಲಿ ಕ್ರಿಕೆಟ್ ಕೊಡಬೇಕಾಗಿಲ್ಲ, ಇವರನ್ನೇ ಕ್ರಿಯೇಟ್ ಮಾಡ್ಕೊಬೇಕಾಗಿತ್ತು. ಆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗೆ ಏನು ಮಾಡಬೇಕು ಅದನ್ನು ಇವಾಗ ಮಾಡಿದರೆ ವಿಜಯ್ ಹಜಾರೆ ಟ್ರೋಫಿಲಿ. ಲಾಸ್ಟ್ 6 ಇನ್ನಿಂಗ್ಸ್ನ ತೊಗೊಂಡು ನೋಡ್ತು ಅಂದರೆ ಕ್ವಾರ್ಟರ್ ಫೈನಲ್ ಕೂಡ ಸೆಂಚುರಿ ಹೊಡೆದಿದ್ದಾರೆ ಗುರು. ಲಾಸ್ಟ್ 6 ಇನ್ನಿಂಗ್ಸಲ್ಲಿ 5 ಸೆಂಚುರಿ ಗುರು. 500 600+ ಸ್ಕೋರು, 600+ ಆವರೇಜು. ಲಿಟ್ರಲಿ ಗುರು ಸಬ್ಲೈಮ್ ಟಚ್ಚಲ್ಲಂತೂ ಲಿಸ್ಟ್ ಎ ಫಾರ್ಮೆಟಲ್ಲಿ 50 ಓವರ್ ಫಾರ್ಮೆಟಲ್ಲಿ ಕಾಣಿಸ್ಕೊತಾ ಇದ್ದಾರೆ. ನೋಡೋಣ ಇವರ ಈ ಒಂದು ಪರ್ಫಾರ್ಮೆನ್ಸ್ನ ನೋಡ್ಬಿಟ್ಟು ಏನಾದರೂ ಇಂಡಿಯನ್ ಟೀಮ್ ಕಾಲಪ್ ಗಿಲಪ್ ಮಾಡುತ್ತೇನೋ ಅಂತ. ಚಾಂಪಿಯನ್ಸ್ ಟ್ರೋಫಿ ಅಂತೂ ಕಾಲಪ್ ಮಾಡೋದಿಲ್ಲ, ಚಾಂಪಿಯನ್ಸ್ ಟ್ರೋಫಿ ಮುಗಿದ ಮೇಲೆ ಕಾಲಪ್ ಮಾಡಿದ್ರೆ ಅಪ್ಡೇಟ್ ಬಿಟ್ಟು ಇದು ನಮ್ಮ RCBನೇ ಇವತ್ತು ರಿಪೋರ್ಟ್ ಮಾಡಿದೆ. ಟೀಮ್ ಡೇವಿಡ್ ಬಿಕಮ್ಸ್ ದ ಸೆಕೆಂಡ್ ಫಾಸ್ಟೆಸ್ಟ್ ಬ್ಯಾಟರ್ ಇನ್ T20 ಹಿಸ್ಟ್ರಿ ಟು ಕಂಪ್ಲೀಟ್ 5000 T20 ರನ್ಸ್. ಅತಿ ವೇಗವಾಗಿ 2ನೇ ಪೊಸಿಷನಲ್ಲಿ ಇದ್ದಾರೆ ಇವಾಗ ಟೀಮ್ ಡೇವಿಡ್ ಅವರು ವಿತ್ ನಂಬರ್ ಆಫ್ ಬಾಲ್ಸ್, ವಿತ್ ನಂಬರ್ ಆಫ್ ಮ್ಯಾಚಸ್ ಅಲ್ಲ. 3127 ಬಾಲ್ನ ತಗೊಂಡು ಇವರು 5000 ರನ್ನ ಕಂಪ್ಲೀಟ್ ಮಾಡಿದ್ರಂತೆ. ಇದು ಸೆಕೆಂಡ್ ಫಾಸ್ಟೆಸ್ಟ್ ಇನ್ T20 ಹಿಸ್ಟ್ರಿ ಅಂತ ಮಗ. ಅಪ್ಡೇಟ್ ನಂಬರ್ 3, ಶಕೀಬ್ ಅಲ್ ಹಸನ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ರೀಅಸೆಸ್ಮೆಂಟ್ ಅಲ್ಲೂ ಕೂಡ ಫೈಲ್ ಆಗಿದ್ದಾರಂತೆ. ಅವರ ಬೌಲಿಂಗ್ ಆಕ್ಷನ್ ರೀಅಸೆಸ್ಮೆಂಟ್ ನಡೀತು. ಅವರು ಬೌಲಿಂಗ್ ಮಾಡಬಾರ್ದು ಅಂತ ಬಾಂಗ್ಲಾದಲ್ಲೇ ಆಗಿರಲಿ ಈಚೆ ಕಡೆ ಎಲ್ಲೇ ಆಗಿರಲಿ ಅವ್ರು ಬೌಲಿಂಗ್ ಮಾಡಬಾರ್ದು ಅಂತ ಬ್ಯಾನ್ ಆಗಿತ್ತು. ಬ್ಯಾನ್ ಏರಿದ್ರು. ಸೊ ಬಾಂಗ್ಲಾದಿಂದ ನೋಡಿ ಎಲ್ಲ ರಿಟೈರ್ಮೆಂಟ್ ಕೊಟ್ಟಾದ್ಮೇಲೆ ಏನು ಗುರು ಪಾಪ ಶಕೀಬ್ ಅಲ್ ಹಸನ್ ಅಂತ ಅನ್ನಿಸ್ತಾ ಇದೆ. ಇನ್ನೇನು ಅವ್ರದ್ದು ಇಂಟರ್ನ್ಯಾಷನಲ್ ಕೆರಿಯರ್ ಮುಕ್ತಾಯ ಆಯಿತು. 2006 ಹಿಡ್ಕೊಂಡು ಇಲ್ಲಿವರೆಗೂ ನೋಡಿದ್ವಿ ಶಕೀಬ್ ಅಲ್ ಹಸನ್ನ. ಎಲ್ಲೂ ಬೌಲಿಂಗ್ ಆ್ಯಕ್ಷನ್ನು ಅದು ಇದು ಅನ್ನೋ ಥರ ಏನೂ ಹೆಸರು ಮಾಡ್ಕೊಂಡಿರಲಿಲ್ಲ, ಇವರು ಕೆಟ್ಟ ಹೆಸರು ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ನೋಡಿ ಬೌಲಿಂಗ್ ಆ್ಯಕ್ಷನ್ನು ರೀಅಸೆಸ್ಮೆಂಟು, ಬೌಲಿಂಗ್ ಆ್ಯಕ್ಷನಲ್ಲಿ ತೊಂದರೆ ಇದೆ, ಹಿಂಗಿದೆ ಅನ್ನೋ ಥರ ರೀಅಸೆಸ್ ಮಾಡ್ತಾ ಇದ್ದಾರೆ. ಏನು ಹೇಳೋಣ ಇದಕ್ಕೆ ಅವನಜಿ. ಏನು ಗೊತ್ತಾ ಸೀನ್ ಇನ್ನೊಂದು, 2006 ಬಾಂಗ್ಲಾದವ್ರು ಆಲ್ಮೋಸ್ಟ್ ಅವಾಗಿಂದ ಆಡ್ಕೊಂಡು ಬಂದಿದ್ದಾರೆ ICC ಟೂರ್ನಮೆಂಟ್ಸ್ಗಳನ್ನ. ಅವಾಗಿಂದ ಇವಾಗವರೆಗೂ ಕೂಡ ಒಂದೇ ಒಂದು ICC ಟೂರ್ನಮೆಂಟ್ ಕೂಡ ಶಕೀಬ್ ಅಲ್ ಹಸನ್ ಮಿಸ್ ಮಾಡ್ಕೊಂಡಿಲ್ಲ. ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇದೆಯಲ್ಲ ಅದು ಫಸ್ಟ್ನೇದು ಆಗುತ್ತೆ. ಶಕೀಬ್ ಅಲ್ ಹಸನ್ ಇಲ್ದಂಗೆ ಆಡ್ತಾ ಇರೋದು ಬಾಂಗ್ಲಾದವರು. ಇಂಥ ಪ್ಲೇಯರ್ಗೆ ಬೌಲಿಂಗ್ ಆ್ಯಕ್ಷನಲ್ಲಿ ತೊಂದರೆ ಇದೆ, ಇದಿದೆ ಅಂತ ವರ್ಷಾನ್ಗಟ್ಲೆ ಆಡಿರುವಂಥ ಪ್ಲೇಯರ್ಗೆ ಬೌಲಿಂಗ್ ಆ್ಯಕ್ಷನಲ್ಲಿ ತೊಂದರೆ ಇದೆ ಅಂತಂದರೆ ನಂಬೋಕ್ಕಾಗೋದಿಲ್ಲ. ಬಟ್ ಆದರೂ ನಂಬಲೇಬೇಕು. ಅಪ್ಡೇಟ್ ನಂಬರ್ 4, ಜಸ್ಟಿನ್ ಇವಾಗ ESPN ಕ್ರಿಕೆಟ್ ಫೋರ್ ರಿಪೋರ್ಟ್ ಮಾಡಿದರೆ WPLನ ಸ್ಟಾರ್ಟ್ ಡೇಟ್ನ ಫೆಬ್ರವರಿ 7ನೇ ತಾರೀಕಿಂದ WPL ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ಅಪ್ಡೇಟ್ ಕೊಟ್ಟಿದ್ದಾರೆ. ಹಂಗೆ ನೋಡೋಕೆ ಹೋಯ್ತು WPL ಮತ್ತು ಚಾಂಪಿಯನ್ಸ್ ಟ್ರೋಫಿ ಎರಡೂ ಕ್ಲಾಶ್ ಆಗುತ್ತೆ. ನೋಡೋಣ ಯಾವುದು ಜಾಸ್ತಿ ಹೆಸರು ಮಾಡುತ್ತೆ ಅಂತ, WPL ಹೆಸರು ಮಾಡುತ್ತಾ ಅಥವಾ ಚಾಂಪಿಯನ್ಸ್ ಟ್ರೋಫಿ ಹೆಸರು ಮಾಡುತ್ತಾ ಅಂತ. ಇನ್ನೂ ಒಂದು IPL ಟು ಕಿಕ್ ಸ್ಟಾರ್ಟ್ ವೀಕೆಂಡಲ್ಲಂತೆ 21ನೇ ತಾರೀಕು. ನಾನು 23ನೇ ತಾರೀಕು ಅಂತ ಹೇಳಿದ್ದೀನಿ. ಅವರ ಸೆಕ್ರೆಟರಿನೋ ಯಾರೋ, ಸೆಕ್ರೆಟರಿ ಅಲ್ಲ ವೈಸ್ ಪ್ರೆಸಿಡೆಂಟು ಏನೋ ಹೇಳಿದರು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ. 23ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂತ, ಮಾರ್ಚ್ 23ನೇ ತಾರೀಕು. ಬಟ್ ESPN ಕ್ರಿಕೆಟ್ ಫಾರ್ ರಿಪೋರ್ಟ್ ಮಾಡಿದೆ ಮಾರ್ಚ್ 21ನೇ ತಾರೀಕು ವೀಕೆಂಡಲ್ಲಿ ಸ್ಟಾರ್ಟ್ ಆಗುತ್ತೆ IPL ಅಂತ. ಯೂಶ್ವಲಿ ವೀಕೆಂಡಲ್ಲೇ ಸ್ಟಾರ್ಟ್ ಆಗೋದು IPL. ಸೊ 21ನೇ ತಾರೀಕು ನಾನು ಇದೆಲ್ಲ ನೋಡಿರಲ್ಲ ವಾರ ಯಾವ ವಾರಗಳು ಬರ್ತವೆ ಅಂತ. ಸೊ 21ನೇ ತಾರೀಕು, ಮಾರ್ಚ್ 21ನೇ ತಾರೀಕು ಫಿಕ್ಸ್ ಆಗಿ ಎಲ್ಲರೂ 23ನೇ ತಾರೀಕಲ್ಲ. ಅಪ್ಡೇಟ್ ನಂಬರ್ 5, ನಮ್ಮ RCBಯ ಫಿಲ್ ಸಾಲ್ಟ್ ಅಬುಧಾಬಿ ವರ್ಸಸ್ ಡಿಸರ್ಟ್ಸ್. ಈ ಮ್ಯಾಚಲ್ಲಿ ನಾಯಿ ಹೊಡೆದಿದ್ದಾರೆ. ಏನು ನಾಯಿ ಹೊಡೆದಿದ್ದಾರೆ? 71 ಫ್ರಮ್ 49 ಬಾಲ್ಸ್, ಆಲ್ಮೋಸ್ಟ್ 50 ಬಾಲ್ಸ್ನ ತಗೊಂಡು 71 ರನ್ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ ಮಗ. ಏನು ಗುರು ಇದು? ಏನು ಕಂಪ್ಯಾರಿಸನ್ಗೆ ಇಲ್ಲ ನಾವು ಇವಾಗ. ಮ್ಯಾಕ್ಸಲ್ಲಿ ನೋಡಲ್ಲಿ 50 ಬಾಲಿಗೆ ಎಲ್ಲಿ ತೊಗೊಂಡಿರು 90 ರನ್ ತೊಗೊಂಡೋಗಿದ್ದಾರೆ. ಅದು ಸಿಂಗಲ್ ಹ್ಯಾಂಡಲ್ಲಿ ತೊಗೊಂಡೋಗಿದ್ದಾರೆ ಮ್ಯಾಚ್ನ. 7 ವಿಕೆಟ್ ಬಿದ್ದಂಥ ಟೈಮಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಮ್ಯಾಕ್ಸಿನೇ ಬೆಸ್ಟೋ ಗುರು ಅಂತ ಹೇಳ್ಬೋದು. ಕಂಪ್ಯಾರಿಸನ್ಗಳು ಯಾಕೆ ಆಗೋದಿಲ್ಲ ಈ ಟೈಮಲ್ಲಿ. ಸೊ ಮ್ಯಾಕ್ಸ್ವೆಲ್ದು ಡೆಡಿಕೇಟ್ ವಿಡಿಯೋನೇ ಮಾಡಿದ್ದೀನಿ. ಏನು ರೆಕಾರ್ಡ್ ಮಾಡಿದ್ರು 122 ಮೀಟರ್ ಸಿಕ್ಸ್ ಎಲ್ಲ. ಸೊ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ನಮ್ಮ ಫಿಲ್ ಸಾಲ್ಟು ಕೂಡ ಚೆನ್ನಾಗಿ ಆಡಿದ್ದಾರೆ, 71 ನಾಟ್ ಔಟು. ಸ್ವಲ್ಪ ಸ್ಟ್ರೈಕ್ ರೇಟ್ ಹಂಗೆ ನೋಡೋಕೆ ಚೂರು ಕಮ್ಮಿ ಆಯಿತು ಅಂತ ಅನ್ಸುತ್ತೆ. ಇವರ ಅಬಿಲಿಟಿಗೆ 50 ಬಾಲು ಅಂತಂದರೆ ಇವ್ರಿಗೆ ಸೆಂಚುರಿ ಇಳಿಸ್ಬೇಕು ಹಂಗೆ ನೋಡೋಕೆ ಹೋಯ್ತು ಅಂದರೆ ಫಿಲ್ ಸಾಲ್ಟು. ಸ್ವಲ್ಪ ಸ್ಟ್ರೈಕ್ ರೇಟ್ ಕಮ್ಮಿ ಇಲ್ಲೇ ಆಡಿದ್ದಾರೆ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಸೊ ಓಕೆ ನೋಡೋಣ. ನಮ್ಮ RCBಲಿ ಚೆನ್ನಾಗಿ ಆಡಿದ್ರೆ ಸಾಕು, ಎಲ್ಲಿ ಹೆಂಗೆ ಬೇಕಾದ್ರೂ ಆಡ್ಕೊಳ್ಳಿ. ನಮ್ಮ RCBಲಿ ಸ್ಟ್ರೈಕ್ ರೇಟ್ ಮಸ್ತಾಗಿ ಇಟ್ಕೊಂಡು ಸೈಕ್ ಮಾಡಿದ್ರೆ ಅಪೋನೆಂಟ್ಗಳನ್ನ ಸಾಕು ನಮಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಬಹುದು.